ಎಲ್ಲಾ ಗೃಹಲಕ್ಷ್ಮಿಯರಿಗೆ 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇವತ್ತು ಮತ್ತೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ಬಾಕಿ ಕಂತು ಹಣ ಜಮೆ ಆಗ್ತಾ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿಯರಿಗೆ ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ. ಸೊ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ದೊಡ್ಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಸಿಗುತ್ತಾ? ಇನ್ನು ಮನೆ ಕಟ್ಟುವಾಗ ಬ್ಯಾಂಕ್ ನಲ್ಲಿ ಸಾಲ ಮಾಡಿದ್ದವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಅಂತವರ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗುತ್ತಾ? ಇನ್ನು ಕೇಂದ್ರ ಸರ್ಕಾರ ಗುರುತು ಕೊಟ್ಟಿರೋ ಪ್ರಕಾರ ಎಷ್ಟು ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ ಎಲ್ಲ ಅಪ್ಡೇಟ್ ನೋಡೋಣ. ಇನ್ನು ಪಿಂಚಣಿದಾರರು ವೀಕ್ಷಕರೇ, ಹೌದು, ಇಂಥವರಿಗೆ ಪಿಂಚಣಿ ಹಣ ಜಮೆ ಆಗೋದಕ್ಕೆ ಶುರು ಆಗುತ್ತದೆ. ಕಳೆದ 3 ತಿಂಗಳಿಂದ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಹಣ ಬಂದಿದ್ದಿಲ್ಲ. ಆದ್ರೆ ಇಂಥವರಿಗೆ ಹಣ ಈಗ ಜಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಕೂಡ ಪಿಂಚಣಿದಾರರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ವಾಹನ ಸವಾರರಿಗೆ ದೊಡ್ಡ ನಿಯಮ ಬರಲಿದೆ. ಹೌದು, ಈ ಚಿಕ್ಕ ತಪ್ಪು ಮಾಡಿದ್ರೆ 5,000 ರೂಪಾಯಿವರೆಗೂ ದಂಡ ಹಾಕುವಂತೆ ಈಗಾಗಲೇ ನಿಯಮಗಳನ್ನು ತಿದ್ದುಪಡಿ ಮಾಡುವಂತೆ ಸಾರಿಗೆ ಇಲಾಖೆಗೆ ಕೃಷ್ಣ ಬೈರೇಗೌಡ ಸರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪರಿಣಾಮದಿಂದಾಗಿ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ನೋಡಿ, ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ. ಇತ್ತ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಈಗ ತಗೋಬೇಕಾ ಬೇಡವೋ, ಎಷ್ಟು ಇಳಿಕೆ ಆಗಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಒಂದು ಚಿಕ್ಕ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಸಿಹಿ ಸುದ್ದಿ ಕೊಡ್ತಾ ಇದ್ದೇವೆ. ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ, ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿನ್ನೆ ರಾತ್ರಿವರೆಗೂ 2,000 ರೂಪಾಯಿ ಹಣ ಜಮೆ ಆಗಿದೆ. ಹೌದು ವೀಕ್ಷಕರೇ, 3ನೇ ಹಂತದಲ್ಲಿ ಏನು ಹಣ ಜಮೆ ಪ್ರಕ್ರಿಯೆ ಇತ್ತಲ್ಲ, ಅದು ಕೂಡ ಈಗ ಶುರುವಾಗಿದೆ. ನೋಡಿ, ತುಂಬಾ ಜನರಿಗೆ 31ನೇ ಕಂತು ಹಣ ಬಂದಿದ್ದಿಲ್ಲ, ಅಂತವರಿಗೂ ಕೂಡ ಈಗ ಹಣ ಜಮೆ ಆಗ್ತಾ ಇದೆ. ಸೊ ವೀಕ್ಷಕರೇ, ಒಟ್ಟು 62,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ, ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಇಲ್ಲಿವರೆಗೂ ಹಣ ಹಾಕಿದಂತಾಗಿದೆ. ಆದ್ರೆ ಈಗ 32 ಮತ್ತು 33 ಈ 2 ಕಂತು ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ನೋಡಿ ವೀಕ್ಷಕರೇ, ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಂದ್ರೆ ಈ ಆಗಸ್ಟ್ ತಿಂಗಳಿಗೆ 2023ರಲ್ಲಿ ಯೋಜನೆ ಪ್ರಾರಂಭವಾಗಿತ್ತು. ಈಗ 2026ರ ಆಗಸ್ಟ್ ತಿಂಗಳು ಬಂದ್ರೆ ಒಟ್ಟು 3 ವರ್ಷ, ಅಂದ್ರೆ ಒಟ್ಟು 1 ವರ್ಷದಲ್ಲಿ 12 ಕಂತು, ಅಂದ್ರೆ ಒಟ್ಟು 36 ಕಂತು ಆಗ್ಬೇಕು. ಆದ್ರೆ ಸರ್ಕಾರ ಇನ್ನು 31 ಕಂತು ಮಾತ್ರ ಕೊಟ್ಟಿದೆ. ಅಂದ್ರೆ ಇನ್ನು ಉಳಿದ 5 ಕಂತು ಬಾಕಿ ಇದೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷದವರು BJP ಅವರು ಕೂಡ ಅಶೋಕ್ ಕುಮಾರ್ ಅವರು ಕೂಡ ಒಂದು ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನ ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿರುವಂತದ್ದು, ಅಂದ್ರೆ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಹೇಳಿದ್ದಾರೆ ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ಮುಂದಿನ ಬರುವ ಸಭೆಯಲ್ಲಿ ದೊಡ್ಡ ಒಂದು ಗುಡ್ ನ್ಯೂಸ್ ಬರಬಹುದು ರಾಜ್ಯ ಸರ್ಕಾರದಿಂದ. ಆದ್ರೆ ಎಲ್ಲಾ ಬಾಕಿ ಕಂತು ಹಣವನ್ನ ಜಮೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು. ನೋಡಿ ವೀಕ್ಷಕರೇ, ಈಗ 31ನೇ ಕಂತು ಹಣ ಬಿಡುಗಡೆ ಆಗಿದೆ. ಈಗ 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇನ್ನು 10 ದಿನದಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗಬಹುದು. ಆದ್ರೆ ವೀಕ್ಷಕರೇ, ಒಂದು ಕಡೆಗೆ ಅನರ್ಹರಿಗೆ ಗೃಹಲಕ್ಷ್ಮಿ ಹಣ ಹೋಗಬಾರದು ಅಂತ ಈಗಾಗಲೇ ಪರಿಷ್ಕರಣೆ ಕೂಡ ಮಾಡೋದಕ್ಕೆ, ಅಂದ್ರೆ ಮರು ಪರಿಶೀಲನೆ ಕೂಡ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಆಗಸ್ಟ್ ಮೊದಲ ವಾರದ ಒಳಗೆ ನಿಮ್ಮ ಮನೆಗೆ ಅಧಿಕಾರಿಗಳು ಬರಬಹುದು ಅಥವಾ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಕೂಡ ಬರಬಹುದು. ನಿಮ್ಮ ಕೈಗೆ ಒಂದು ಗೃಹಲಕ್ಷ್ಮಿ ಅರ್ಜಿ ನಮೂನೆ ಕೂಡ ಕೊಡಲಿದ್ದಾರೆ. ಅದನ್ನ ನೀವು ತುಂಬಬೇಕಾಗುತ್ತೆ. ಅಂದ್ರೆ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಹಣ ಯಾರಿಗೆ ಬೇಕು ಅವರು ಮತ್ತೊಮ್ಮೆ ಮರು ಅರ್ಜಿ ಹಾಕಲೇಬೇಕು ಅಂತ ಹೇಳಲಾಗಿದೆ. ಅಧಿಕೃತವಾಗಿ ಈ ಒಂದು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ, ಸದ್ಯಕ್ಕೆ ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವ ತರ ಪರಿಷ್ಕರಣೆ ಮಾಡಬೇಕು ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಆದ್ರೆ ಅದರ ನಡುವೆ ಒಂದು ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ನೀವೇನ್ ಮಾಡಬೇಕು ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದಿಲ್ಲ ಅನ್ನೋ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಗೃಹಲಕ್ಷ್ಮಿಯವರು ಮಕ್ಕಳದ್ದು, ಯಜಮಾನರದ್ದು ಮೊಬೈಲ್ ಸಂಖ್ಯೆನ ಲಿಂಕ್ ಮಾಡಿದ್ದಾರಂತೆ. ಆದ್ರೆ ಅಂತವರ ಮೊಬೈಲ್ಗೆ ಲಿಂಕ್ ಇದ್ರೆ ಅಂತವರು UPI ಬಳಸಿ ಹಣವನ್ನ ವಿಡ್ರಾಲ್ ಕೂಡ ಮಾಡ್ಕೋಬಹುದು. ಸೊ ಈ ತರ ಆಗಬಾರ್ದು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಅಂತ ಕಡ್ಡಾಯ ಮಾಡಲಿದ್ದಾರೆ. ಸೊ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಆದ್ರೆ ಅದು ನಿಮ್ಮದೇ ಮೊಬೈಲ್ ಸಂಖ್ಯೆ ಆಗಿರಬೇಕು. ಯಾರದ್ದು ಮೊಬೈಲ್ ನಂಬರ್ ಲಿಂಕ್ ಇದ್ರೆ ನಡೆಯೋದಿಲ್ವಂತೆ. ಇನ್ನು ಎರಡನೇದಾಗಿ, ಒಂದು ರೇಷನ್ ಕಾರ್ಡ್ಗೆ ಒಂದು ಯಜಮಾನಿಗೆ ಮಾತ್ರ ಒಂದು ಮನೆಗೆ ಗೃಹಲಕ್ಷ್ಮಿ ಅಕೌಂಟ್ ಹಣ ಬರಲಿದೆ. ಆದ್ರೆ ತುಂಬಾ ಜನ 2-3 ಜನರು ಹಣ ಪಡ್ಕೋತಾ ಇದ್ದಾರೆ. ಇದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ಪರಿಷ್ಕರಣೆ ಮಾಡಬಹುದು. ಮತ್ತೆ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ಒಂದು ಅರ್ಜಿ ನಮೂನೆ ಕೂಡ ಕೊಡ್ತಾರೆ. ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟು ರೆಡಿ ಇಟ್ಕೊಳ್ಳಿ. ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಕೂಡ
KYC ಕೂಡ ನೀವು ಮಾಡಿಸಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ. ನಂತರ ಮೊದಲ ವಾರದಲ್ಲಿ ಮತ್ತೆ 2,000 ರೂಪಾಯಿ ಹಣ ಜಮೆ ಆಗುವ ನಿರೀಕ್ಷೆ ಇದೆ. ಅಧಿಕೃತವಾಗಿ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ನೋಡಿ ವೀಕ್ಷಕರ, ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ದೊಡ್ಡ ಘೋಷಣೆಗಳನ್ನ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಂದಿರಾ ಕಿಟ್ ಇನ್ನು 2 ತಿಂಗಳ ಒಳಗೆ ಜನರ ಕೈಗೆ ಸಿಗಲಿದೆ. ನೋಡಿ, ಒಟ್ಟು 6,000 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆ ಇರೋದ್ರಿಂದ ಸ್ವಲ್ಪ ವಿಳಂಬವಾಗ್ತಾ ಇದೆ ಅಂತ ಆಹಾರ ಸಚಿವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ BPL ಕಾರ್ಡ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಹಾಗೂ ಹೆಸರು ಕಾಳು ಕೂಡ ಕೊಡಬಹುದು, ಅಥವಾ ಇಲ್ಲದಿದ್ದರೆ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಬಹುದು ಅಂತ ಹೇಳಲಾಗಿದೆ. ಸೊ ಈ ಒಂದು 4 ರಿಂದ 5 ಆಹಾರ ಸಾಮಗ್ರಿಗಳ ಒಳಗೊಂಡ ಒಂದು ಇಂದಿರಾ ಫುಡ್ ಕಿಟ್ ಅನ್ನ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕೊಡಲಾಗುತ್ತೆ. ಆದ್ರೆ ಯಾವಾಗ ಕೊಡ್ತಾರೆ? ಇನ್ನು 2 ತಿಂಗಳು ಸಮಯ. ಅಂದ್ರೆ ವೀಕ್ಷಕರೇ, ಅಕ್ಟೋಬರ್ ತಿಂಗಳಿಂದ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ಯಾರಾದ್ರೂ ವೇಟ್ ಮಾಡ್ತಾ ಇದ್ರೆ ಅಕ್ಟೋಬರ್ ತಿಂಗಳವರೆಗೂ ಕಾಯಲೇಬೇಕು. ಇನ್ನು 2 ತಿಂಗಳ ಸಮಯವನ್ನ ಕೇಳಿದ್ದಾರೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಇನ್ನು ಮುಂದೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೂ, ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಯಾರು ಕೂಡ ಇಲ್ಲಿ ಅವಸರ ಪಡಬಾರದು. ಮತ್ತೆ ಆರಾಮವಾಗಿ ನೀವು ನಿಮ್ಮ ಒಂದು ಫ್ರೀ ಟೈಮ್ ಅಲ್ಲಿ ಹೋಗಿ ರೇಷನ್ ಅನ್ನ ಅಂದ್ರೆ ಪಡಿತರವನ್ನ ಪಡ್ಕೋಬಹುದು. ಇನ್ನು ಕೇಂದ್ರ ಸರ್ಕಾರ ಗುರುತು ಕೊಟ್ಟಿರೋ ಪ್ರಕಾರ ಒಟ್ಟು 7,76,000 ಅಕ್ರಮ ಪಡಿತರ ಚೀಟಿಗಳಲ್ಲಿ ಒಟ್ಟು 4 ಲಕ್ಷಕ್ಕೂ ಹೆಚ್ಚು ಈಗಾಗಲೇ ಅನರ್ಹ BPL ಕಾರ್ಡುಗಳನ್ನ APL ಕಾರ್ಡ್ಗಳಿಗೆ ಪರಿವರ್ತನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನುಳಿದ 3 ಲಕ್ಷ ಕಾರ್ಡುಗಳು ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ. ನೋಡಿ ವೀಕ್ಷಕರೇ, ಇದರಲ್ಲಿ ಏನಾಗಿದೆ ಅಂದ್ರೆ, ತುಂಬಾ ಜನ ಸಾಲ ಪಡ್ಕೋತಾ ಇದ್ದವರು, ಅಂದ್ರೆ ಮನೆ ಕಟ್ತಾ ಇರ್ತಾರೆ, ಮನೆ ಮೇಲೆ ಸಾಲ ತಗೋತಾ ಇರ್ತಾರೆ, ಇನ್ನು ಸಾಲ ಮಾಡಿರ್ತಾರೆ. ಅದಕ್ಕೋಸ್ಕರ ಅಂತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡ್ತೀವಿ ಅಂದ್ರೆ, ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀವಿ ಅಂತ ಒಂದು ಡಾಕ್ಯುಮೆಂಟ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಯಾವಾಗ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಪಾವತಿದಾರರು ಇರ್ತಾರೆ BPL ಕಾರ್ಡ್ ಅಲ್ಲಿ, ಅವರಿಗೆ APL ಕಾರ್ಡ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ನಿಯಮ ಇದೆ. ಸೊ ಯಾರೆಲ್ಲ ಸಾಲ ಮಾಡುವಾಗ ITR ಅನ್ನ ಫೈಲ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆಯನ್ನ ಕಟ್ಬಿಟ್ಟಿದ್ದಾರೆ, ಅಂತವರಿಗೆ ಈಗ BPL ಕಾರ್ಡು ಬಂದ್ ಆಗೋ ಚಾನ್ಸ್ ಇರುವಂತದ್ದು. ಸೊ ಇದನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಇದನ್ನ ಯಾವ ತರ ಪರಿಷ್ಕರಣೆ ಮಾಡಬೇಕು, ಬಡವರಿಗೆ BPL ಕಾರ್ಡ್ ಸಿಗಬೇಕು, ಅವರದ್ದು BPL ಕಾರ್ಡು ಬಂದ್ ಆಗಬಾರದು ಅಂತ ಇದನ್ನ ಇನ್ನೂ ಕೂಡ ಚರ್ಚೆಯಲ್ಲಿ ಇಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಿ ಇದ್ರ ಬಗ್ಗೆ ಅಂತಿಮ ನಿರ್ಧಾರ ತಗೋತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಾಲ ಮಾಡಿದವರು ಸದ್ಯಕ್ಕೆ ಯಾರು ಕೂಡ ಭಯ ಪಡಬೇಡಿ. ನೀವೇನಾದ್ರೂ ITR ಫೈಲ್ ಮಾಡ್ತಾ ಇದ್ರೆ, ಅಂದ್ರೆ ಆದಾಯ ತೆರಿಗೆ ಪಾವತಿದಾರರು ನೀವಾಗಿದ್ರೆ, ಸಾಲ ಮಾಡುವಾಗ ತೆರಿಗೆ ಪಾವತಿದಾರರ ಒಂದು ಹೆಸರನ್ನ ನೀವು ಕೊಟ್ಟಿದ್ರೆ ಅವಾಗ ಇದು ಅಪ್ಲೈ ಆಗುತ್ತೆ. ಆದ್ರೆ ಸದ್ಯಕ್ಕೆ ಸರ್ಕಾರ ಇದ್ರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಸೂಚನೆ ಕೊಟ್ಟಿದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ಕಾದು ನೋಡಬೇಕು. ಇನ್ನು ಇಂದಿರಾ ಕಿಟ್ ಕೂಡ ಮುಂದಿನ 2 ತಿಂಗಳ ಒಳಗೆ ವಿತರಣೆ ಆಗೋ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, APL ಕಾರ್ಡ್ ದವರು ಕೂಡ, ಅಂದ್ರೆ ನೋಡಿ, ಈಗ BPL ಕಾರ್ಡು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿ ಕೊಡ್ತಾ ಇದ್ರೆ, ಆದ್ರೆ APL ಕಾರ್ಡ್ ಇದ್ದವರಿಗೆ ಏನು ಕೂಡ ಕೊಡ್ತಾ ಇಲ್ಲ. ಅಬೋ ಪಾವರ್ಟಿ ಲೈನ್ APL ಕಾರ್ಡ್ಗೆ ಏನು ಕೂಡ ಸಿಗ್ತಾ ಇಲ್ಲ. ಸೊ APL ಕಾರ್ಡ್ ದವರು ಕೂಡ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಅಕ್ಕಿ ಬೇಕು ಅಂತ ಮನವಿ ಮಾಡಿದ್ರೆ ಸರ್ಕಾರಕ್ಕೆ, ಮನವಿಗಳು ಸರ್ಕಾರದ ಮಟ್ಟದಲ್ಲಿ ಬಂದ್ರೆ APL ಕಾರ್ಡ್ದಾರರು ಕೂಡ ಮರಳಿ ಅಕ್ಕಿ ವಿತರಿಸುವ ಕುರಿತು ಸರ್ಕಾರ ತೀರ್ಮಾನ ತಗೊಳ್ಳಲಿದೆ ಅಂತ ಹೇಳಲಾಗಿದೆ. ಸೊ ಇದೊಂದು ಗುಡ್ ನ್ಯೂಸ್ ಕೂಡ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರು, ಈಗ ಪಿಂಚಣಿ ಯೋಜನೆಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಒಟ್ಟು 14 ರಿಂದ 18 ಲಕ್ಷ ಜನರಿಗೆ ಪಿಂಚಣಿ ಹಣ ಬರೋದು ಬಂದಾಗಿದೆ ನೋಡಿ. ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ, ಅಂದ್ರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಹಣ ಆಗಿರ್ಬೋದು, ವಿಕಲಚೇತನರ ಪಿಂಚಣಿ ಹಣ ಆಗಿರ್ಬೋದು, ಒಟ್ಟು 9 ವಿಧದ ಪಿಂಚಣಿ ಪಡೆಯುತ್ತಿದ್ದವರು. ಇದರಲ್ಲಿ ಸಂದೇಹಾಸ್ಪದ ನೋಡಿ, ಒಟ್ಟು 83 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಸೊ ಇದರಲ್ಲಿ ಒಟ್ಟು 23 ಲಕ್ಷ ಪಿಂಚಣಿದಾರರು ಸಂದೇಹಾಸ್ಪದ ಅಂದ್ರೆ ಅನುಮಾನಾಸ್ಪದ ಫಲಾನುಭವಿಗಳು ಇರುವಂತದ್ದು ಪತ್ತೆ ಮಾಡಲಾಗಿತ್ತು. ಇದರಲ್ಲಿ ಒಟ್ಟು 18 ಲಕ್ಷ ಜನರ ಪಿಂಚಣಿಗೆ ಬ್ರೇಕ್ ಹಾಕಲಾಗಿದೆ. ಆದ್ರೆ ಇದರಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಜನರು ಸೂಕ್ತ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ವೃದ್ಧಾಪ್ಯ ವೇತನ ಪಡ್ಕೋತಾ ಇದ್ರೆ ಅವರು ತಮ್ಮ ವಯಸ್ಸಿನ ದೃಢೀಕರಣ ಪತ್ರ, ಆದಾಯ ಪ್ರಮಾಣ ಪತ್ರ ಕೊಡೋದ್ರ ಮೂಲಕ ಅವರು ದೃಢೀಕರಣ ಕೊಟ್ಟಿದ್ದಾರೆ. ಸೊ ಅಂತವರಿಗೆ ಬಾಕಿ ಇದ್ದ ಪಿಂಚಣಿ ಹಣವನ್ನ ಬಿಡುಗಡೆ ಮತ್ತು ಪಾವತಿ ಮಾಡಲು ಶುರು ಮಾಡಲಾಗ್ತಾ ಇದೆ ಅಂತೆ. ಅಂದ್ರೆ ವೀಕ್ಷಕರೇ, ಯಾರೆಲ್ಲ ಸರಿಯಾದ ದಾಖಲೆಗಳನ್ನು ಕೊಟ್ಟು ಯೋಜನೆಗಳಿಗೆ ಮರು ಅರ್ಜಿ ಹಾಕಿದ್ದಾರೆ ನೋಡಿ, ಅಂತವರಿಗೆ ಮತ್ತೆ ಈ ಒಂದು ಪಿಂಚಣಿ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತಂತೆ. ಆದ್ರೆ ಒಟ್ಟು 18 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಪಾವತಿ ಆಗ್ತಾ ಇದ್ದ ಪಿಂಚಣಿ ಹಣ ಸ್ಥಗಿತವಾಗಿದ್ದು, ಯಾವ ಕಾರಣಕ್ಕಾಗಿ ಹಣ ಪಾವತಿ ಆಗ್ತಾ ಇಲ್ಲ ಎಂದು ನಿರ್ದಿಷ್ಟವಾಗಿ ಜನರಿಗೆ ಅಂದ್ರೆ ಪಿಂಚಣಿದಾರರಿಗೆ ತಿಳಿತಾ ಇಲ್ವಂತೆ. ಸೊ ವೀಕ್ಷಕರೇ, ನೀವು ಕೂಡ ಯಾರಾದ್ರೂ ಪಿಂಚಣಿದಾರರಾಗಿದ್ರೆ ನಿಮಗೆ ಹಣ ಬಂದಿದ್ರೆ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಯಾವ ಪಿಂಚಣಿ ಹಣ ಬಂದಿಲ್ಲ, ಎಷ್ಟು ತಿಂಗಳಿಂದ ಬಂದಿಲ್ಲ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಮುಂದಿನ ಬರೋ ದಿನ ತಹಶೀಲ್ದಾರ್ ಆಫೀಸ್ ಅಲ್ಲಿ ನೀವು ಮರು ಅರ್ಜಿ ಹಾಕಬೇಕಾಗುತ್ತೆ, ಅಥವಾ ನಾಡ ಕಚೇರಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ನೀವು ಮತ್ತೆ ಈಗ ಮಾಹಿತಿ ಪಡೆದುಕೊಂಡು ರೀ ಅಪ್ಲೈ ಮಾಡಬೇಕಾಗುತ್ತೆ. ಯಾರಿಗೆ ಪಿಂಚಣಿ ಬಂದಿಲ್ಲ ಅಗತ್ಯವಾದ ದಾಖಲೆಗಳು ಅಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಆದಾಯ ದೃಢೀಕರಣ ಆಗಿರ್ಬೋದು, ಪಡಿತರ ಚೀಟಿ, ಆಧಾರ್ ಕಾರ್ಡು ಎಲ್ಲ ಮತ್ತಿತರ ದಾಖಲೆಗಳು ಕೊಡೋದ್ರ ಮೂಲಕ ಮತ್ತೊಮ್ಮೆ ನೀವು ಅರ್ಜಿ ಹಾಕಬೇಕಾಗುತ್ತೆ. ಸಂದೇಹಾಸ್ಪದ ಅಕೌಂಟ್ಗಳನ್ನ ಹೋಲ್ಡ್ ಅಲ್ಲಿ ಇಡಲಾಗಿದೆ ವೀಕ್ಷಕರೇ. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದು ಕೂಡ ಒಂದು ಕಡೆಗೆ ನೆಮ್ಮದಿಕರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ವಾಹನ ಸವಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಹೊಸ ನಿಯಮ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ.
ಇನ್ ಮುಂದೆ ಫುಟ್ಪಾತ್ ಮೇಲೆ ವಾಹನ ಓಡಿಸೋದಕ್ಕೆ ಶುರು ಮಾಡಿದ್ರೆ ಅಂತವರಿಗೆ 5,000 ರೂಪಾಯಿ ದಂಡ ಬೀಳುವ ಸಾಧ್ಯತೆ ಇರುವಂತದ್ದು. ಹೌದು, ದಂಡ ನಿಗದಿ ಮಾಡಿ ಅಂತ ಸಾರಿಗೆ ಸಚಿವರಿಗೆ ಕೃಷ್ಣ ಬೈರೇಗೌಡ ಸರ್ ಅವರು ಪತ್ರ ಬರೋದರ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಬೆಂಗಳೂರಲ್ಲಿ ಪಾದಚಾರಿಗಳ ಸುರಕ್ಷಿತ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು. ಪಾದಚಾರಿಗಳ ಮಾರ್ಗದಲ್ಲಿ ಮೋಟಾರು ವಾಹನ ಚಲಾಯಿಸುವವರಿಗೆ ವಿಧಿಸಲಿರುವ ದಂಡದ ಮೊತ್ತ 500 ರೂಪಾಯಿದನ್ನ 5,000 ರೂಪಾಯಿಗೆ ಹೆಚ್ಚಿಸುವಂತೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಸರ್ ಅವರು ಒಂದು ಪತ್ರವನ್ನ ಬರೆದಿರುವಂತದ್ದು. ಪಾದಚಾರಿ ಮಾರ್ಗದಲ್ಲಿ ಅಂದ್ರೆ ಫುಟ್ಪಾತ್ಗಳ ಮೇಲೆ ವಾಹನಗಳನ್ನು ಓಡಾಟದಿಂದ ಪಾದಚಾರಿಗಳ ಜೀವಕ್ಕೆ ಅಪಾಯ ಉಂಟಾಗುತ್ತೆ. ಅಲ್ಲದೆ ದಿನದಿಂದ ದಿನಕ್ಕೆ ಪಾದಚಾರಿ ಮಾರ್ಗದಲ್ಲಿ ವಾಹನ ಓಡಾಟ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅವರಿಗೆ ಹಾಕ್ತಾ ಇದ್ದ 500 ರೂಪಾಯಿ ದಂಡವನ್ನ 5,000 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಈಗಾಗಲೇ ಸಾರಿಗೆ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಗ್ರೀನ್ ಸಿಗ್ನಲ್ ಬರ್ತಾ ಇದ್ದಂತೆ ಅದು ದಂಡ ಚೇಂಜ್ ಆಗಲಿದೆ. ಸೊ ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಒಂದು ಭಾರಿ ಇಳಿಕೆ ಆಗುವ ಸಾಧ್ಯತೆ ಇರುವಂತದ್ದು. ನೋಡಿ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದ್ದರಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಕಾರಣ ಏನಂದ್ರೆ ಇಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ನೋಡಿ, ಯಾವಾಗ ಕಚ್ಚಾ ತೈಲ ದರ ಬ್ಯಾರೆಲ್ಗೆ $100 ಕ್ರಾಸ್ ಆಗುತ್ತೆ ಅವಾಗ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗುತ್ತೆ. ಈಗಾಗಲೇ $96 ತಲುಪಿದೆ. ಸೊ ಈಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಕಚ್ಚಾ ತೈಲದತ್ತ ಶಿಫ್ಟ್ ಆಗ್ತಾ ಇರುವಂತದ್ದು. ಸೊ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರ ಸಂಖ್ಯೆ ಕಡಿಮೆ ಆಗಿದೆ, ಡಿಮ್ಯಾಂಡ್ ಕೂಡ ಕಡಿಮೆ ಆಗಿರುವಂತದ್ದು. ಸೊ ಇದು ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಬಹುದು. ಇತ್ತ ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ಯಾವಾಗ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗುತ್ತೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗುತ್ತೆ. ಈಗ ಅದೇ ತರ ಆಗ್ತಾ ಇರುವಂತದ್ದು. ಸೊ ಈಗ ಎಷ್ಟು ಇಳಿಕೆ ಆಗಿದೆ ನೋಡಿ ವೀಕ್ಷಕರೇ, ಬೆಳ್ಳಿ ಬೆಲೆ ಹೋದ ತಿಂಗಳು 2,70,000 ರೂಪಾಯಿ ಇತ್ತು 1 ಕೆಜಿಗೆ. ಈಗ 2,35,000 ರೂಪಾಯಿ, ನಿನ್ನೆ 2,40,000 ಇತ್ತು, 5,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿದೆ. ಇನ್ನು ಬಂಗಾರದ ಬೆಲೆ ಹೋದ ತಿಂಗಳು 10 ಗ್ರಾಮ್ಗೆ ಗಟ್ಟಿ ಬಂಗಾರ 1 ತೊಲೆಗೆ 1,54,000 ರೂಪಾಯಿ ತನಕ ಮಾರಾಟವಾಗಿದೆ. ಆದ್ರೆ ಈ ತಿಂಗಳು ಅಂದ್ರೆ ಜುಲೈ ತಿಂಗಳು ಮುಗಿತಾ ಇದ್ದಂತೆ ಬೆಲೆ 10 ಗ್ರಾಮ್ಗೆ 1 ತೊಲೆ ಅಂದ್ರೆ 10 ಗ್ರಾಮ್ಗೆ ಗಟ್ಟಿ ಬಂಗಾರ 24 ಕ್ಯಾರೆಟ್ ಬೆಲೆ 1,43,500, 1,44,000 ರೂಪಾಯಿ ತನಕ ಬಂದು ನಿಂತಿದೆ. ಆದ್ರೆ ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ನೋಡಿ ವೀಕ್ಷಕರೇ, ಒಟ್ಟು ಹೋದ ತಿಂಗಳು ಈ ತಿಂಗಳು ಕಂಪೇರ್ ಮಾಡಿದ್ರೆ 9,000 ರಿಂದ 10,000 ರೂಪಾಯಿ ಬೆಲೆ ಕೂಡ ಇಳಿಕೆ ಆಗಿರುವಂತದ್ದು, ಡಿಮ್ಯಾಂಡ್ ಕೂಡ ಇಳಿಕೆ ಆಗಿರುವಂತದ್ದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋ ಸಾಧ್ಯತೆ ಇದೆ. ಮತ್ತೆ ಹೋರ್ಮಜ್ ಜಲಸಂಧಿ ಬಂದ್ ಆಗಿದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಕಚ್ಚಾ ತೈಲ ಟ್ರೇಡ್ ಆಗೋದು ಡಾಲರ್ಸ್ ಅಲ್ಲಿ. ಯಾವಾಗ ಡಾಲರ್ ಬಲವಾಗುತ್ತೆ ಅವಾಗ ಮತ್ತೆ ಮಾರ್ಕೆಟ್ ಇಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.